ಹಲೋ. ಹಲೋ. ಏನು ಮಾಡ್ತಾ ಇದೀಯವ್ವ? ಏನಿಲ್ಲಕಂತ ಹೇಳಪ್ಪ. ಎಲ್ಲಿದ್ದಿ? ಹೊಲ್ತವೀವ್ನಿ. ಓಹ್, ಇಷ್ಟೊತ್ತಿಗೆ ಹೋಗಿದ್ದೀವಿ ಹೊಲ್ತಕ್ಕೆ? ಹ್ಞೂ ಅಪ್ಪ, ಹೊಸ ಕ್ವಾಟ್ರಿ ಗಿಟ್ಕೆ ನಾನು ತೊಳಿಬೇಕಾಗಿತ್ತು. ಆಲೆ 3-4 ದಿವಸ ತೊಳೆದಿತ್ತಿಲ್ಲ, ಅದಕ್ಕೆ ಎದ್ದಂಗೆ ಬಂದೆ ಕಣಪ್ಪ. ಆಯ್ತಾ ನಾಷ್ಟ? ಇಲ್ಲ ಇಲ್ಲ, ಇನ್ನೂ ಆಗಿಲ್ಲ ಕಣವ. ಇಷ್ಟೊತ್ತಿಗೆ ಏನೋ ಏನ ಸೋಂಕಿರು ಏನೇ ಹೊಟ್ಟೆ ಹೊಡೆದಿದ್ದದ. ಇಷ್ಟೊತ್ತಿಗೆ ಏನು ಮಾಡೋಕ್ಕೆ? ಏನು ಅಡುಗೆ? ಏನು ಮಾಡಿದಾರೆ ಯಾರು ಗೊತ್ತು. ನಾನಿಲ್ಲಿ ಹಳ್ಳಿ ಕಟ್ಟೆ ತಗ ಬಂದು ಕುಂತೀವ್ನಿ. ಇನ್ನೇನಪ್ಪ ಸಮಾಚಾರ? ಏನು ಹೇಳೋಣವ, ಇವ್ರ ಆಟಗಳ ನೋಡಿ 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 ಬೇಕು ಬಂದಂಗೆ ಆಗದೆ. ಇನ್ನೇನು ಮಾಡನೆ? ಯಾಕಪ್ಪ, ಏನಾಯ್ತು? ಏನಂತ ಹೇಳೋಣವ, ಏನಂತ ಹೇಳನೆ? ಏನೋ ಅವನು ಮಗಳು ಭಾಳ ಅತಿಯಾಗ ಆಡ್ತಾ ಕುಂತವ್ರೆ. ಇವಳು ನಿನ್ನ ತಂಗಿ ಅಂತೂ ಭಾಳ ಮಿಕ್ಮಿ ರೋಗಳೆ ಕಣವ. ಅದ ಶ್ರೀನಿವಾಸನ ಕುಟೆ ಯಾವ್ಯಾವ ಥರ ಆಡ್ತಾವಳೆ ಗೊತ್ತಾ? ಅಲ್ಲಕ್ಕನ ಮಗ ನೋಡ್ದವ್ರು ಏನು ಅನ್ನಕ್ಕಿಲ್ಲ. ಹಾಂ, ಏನು ಆಡಳು? ಹಾಂ, ಆ ಬಡ್ಡಿ ಅದ ಅದು ಎಲ್ಲಿದ್ನೋ ಇಷ್ಟು ವರ್ಷ ಪತ್ತಿಲ್ದಂಗೆ ಹೋಗಿದ. ಈಗ ಬಂದ್ಬಿಟ್ಟು ನಮ್ಮ ನೆಮ್ಮದಿ ಹಾಳು ಮಾಡ್ತಾ ಕುಂತವನೆ. ಏನಂತೀಯೇ? ಅವ್ವ 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 ಅವ್ವ, ಅದೇನೋ ಕಣೆ ಬಂದು ಯಾವತ್ತು ಒಂದು ದಿವ್ಸ ತೊಳಗೂ ಹೋಗಿದ. ತಿರ್ಗವ ಫೋನ್ ತಗೊಬಂದ್ಬಿಟ್ಟು ನೆನೆ ದಿವಸ ಫೋನ್ ತಂದು ಕೊಟ್ಟವನೆ. ಇವಳು ನಿನ್ನ ತಂಗೆ ಎಂತೆಂತೆ ಬಟ್ಟೆ ಇಕ್ಕೊಂಡು ಯಾವ ಥರ ಸೋಕಿ ಗೊತ್ತಾ? ಅಲ್ಲಕ್ಕನವ ಬಡವ ನೀನು ಮುಡ್ದಂಗೆ ಇರುವಂಥವ ಹಿರಿಕ್ರು ಹೇಳವ್ರೆ. ಅಂಥದ್ರಲ್ಲಿ ಇವಳು ಈ ಬುದ್ಧಿ ಕಲ್ತವಳಲ್ಲ, ನೋಡು ಜನ ಏನಕ್ಕಿಲ್ಲ. ಹಾಂ, ಅನ್ನಕನಪ್ಪ ಅದೇಕಪ್ಪ ಹಂಗಾಡಳು? ಯಾಕಂತೆ? ಯಾಕಂತ ನಾನು ಏನು ಹೇಳನೆ? ಆಡಬಾರ್ದು ಯಾವ ಥರ ಆಡ್ತಾವ್ರೆ. ನಾನು ನಿಮ್ಮ ಮುಂಡೆಗೆ ಹಿಂಗೆಲ್ಲ ಆಡ್ತಾವ್ರಲ್ಲ ಸರಿಯಾ? ಅವನ ಕೈಲಿ ಯಾಕೆ ಫೋನ್ ತೋರಿಸ್ಕೋಬೇಕು? ನೋಡ್ದವ್ರೆ ನನಕ್ಕಿಲ್ಲ, ಅವ್ನು ಬುತ್ತ ಹೋಯ್ತಾಯಿದ್ರೆ ಚಂದವ ಅಂತ ನಾನಂದರೆ ಹೇಳ್ತಾರೆ. ನಿಮ್ಮ ಮುಂಡೆ ಹೇಳ್ತಾಳೆ ಮದುವೆ ಮಾಡ್ತೀನಿ ನಿನಗೇನು, ನೀನು ಯಾಕೆ ಹಿಂಗೆ ಆಡ್ತಾಯಿದ್ದೀನಿ ನೀನು? ಹೆಂಗೋ ನನ್ನ ಮಗಳ ಜೀವನ ಸರಿ ಆಯ್ತದ್ರ ಅಂತ ಖುಷಿ ಪಡ್ದಾನೆ ಹಿಂಗೆ ಆಡ್ತಾಯಿದ್ದೀಯಲ್ಲ, ಹಂಗೆ ಹಿಂಗೆ ಏನೋ ಮದುವೆ ಆಯ್ತೀನಿ ಅಂತ ಹೇಳಿದ್ದಾನೇನೋ. ಅದಕ್ಕೆ ಹೆಂಗೆ ಆಡ್ತಾ ಕುಂತವ್ರೆ ಗೊತ್ತಾ ಮನೆ ಒಳಗೆ? ಸರಿ ಬಿಡು. ಅಲ್ಲಕನಪ್ಪ ಚಂದವಪ್ಪ. ಹೇಳವ ನೀನೇ. ಅದೇ ಹಂಗಾರ ಅಲ್ಲಿ ಆ ಮುಗಿನ ಕಾಲು ಕಸ ಮಾಡ್ಕೊಂಡವ್ರೆ ಕಣವ. ಕಾಲು ಕಸ ಮಾಡ್ಕೊಂಡವ್ರೆ ಮುಗಿನ. ಯಾವ್ದಕ್ಕಾದ್ರೂ ಆ ಮುಗಿಗೆ ಒಂಚೂರು ಉಣ್ಣಕ್ಕಿಕ್ಕದ ತಿನ್ನಕ್ಕಿಕ್ಕದ ಏನೂ ಇಲ್ಲ ನಿಗವಣೆ. ಎಷ್ಟೊತ್ತಿನಾರು ಫೋನಾಗ ಕಿವಿ ಮೇಕೆ ಮಾತಾಡ್ತಾ ಇರೋದೇ. ಅಡುಗೆ ಮಾಡಾಗಲೂ ಮಾತಾಡ್ತಾಳೆ, ಈಚೆಲಿ ಕೂತಿದಾಗೂ ಮಾತಾಡ್ತಾಳೆ. ಎಷ್ಟೊತ್ತಿನಾರು ಫೋನಲ್ಲಿ ಮಾತಾಡ್ತಾ ಇರೋದೆಯಾ. ನನಗೂ ಹೇಳಿ ಹೇಳಿ ಸಾಕಾದಂಗೆ ಆಗಿ ಬಿಟ್ಟು ಹಾಕ್ಬಿಟ್ಟು ಸುಮ್ಮನೆ ಇವನಿ. ಇನ್ನೇನು ಮಾಡಾನೆ? ಅಲ್ಲಕನಪ್ಪ ಇದೆಲ್ಲ ಯಾಕೋ ಅತಿಯಾಗಿಲ್ವಾ? ಹೂವು ಯಾಕಂಗಾಡಳು? ಅವನು ಅದೆಲ್ಲಿಂದನೂ ಬಂದಿರೋದಂತೆ. ಅದು ಏನು ಹಿಂದೂ ಮುಂದೆ ಗೊತ್ತಿಲ್ಲ, ಇಷ್ಟು ವರ್ಷ ಎಲ್ಲಿದ್ನೋ ಏನೋ ಅಂತ ಅದು ಗೊತ್ತಿಲ್ಲ. ಯಾವಾಗ ಅವನಿಗೇನು ಬುದ್ಧಿ ಇಲ್ವಾ? ಆ ಮನೆಯಳಿಗೆ ಎಲ್ಲಿ ಬುದ್ಧಿ ಬಂದದ್ದು ಬವ್ವ? ಆ ಮುಂಡೆ ಸರಿಯಾಗಿದ್ರೆ ಮನೆಯೇ ಸರಿಯಾಗಿರೋದು. ಅವಳು ಸರಿಯಿಲ್ಲ ಕಣವ, ನಿಮ್ಮವ್ವ ಸರಿಯಿಲ್ಲ. ಅದಕ್ಕೆ ನನಗೂ ಯೋಚನೆ ಮಾಡಿ ಮಾಡಿ ಸಾಕಾಯಿತು. ಪಾಪ ಒಯ್ದು ನೆನ್ಸ್ಕೊಂಡ್ರೆ ಹೊಟ್ಟೆ ಉರಿತದೆ. ಇನ್ನು ಹೆಂಗಾರ ಹಾಳು ಬಿದ್ದು ಹೋಗ್ಲಿ ಅನ್ಬೋದಾಗಿತ್ತು. ಅದೊಂದು ಮೂಗ ಬೇರೆ ಸಿಕ್ಕಾಕೊಬಿಟ್ಟದಲ್ಲವ ಪಾಪ. ಅದಕ್ಕೆ ಏನು ಮಾಡಿದ್ರು ನಿಗಾವಣೆ ಕೊಡೋಕ್ಕಿಲ್ಲ. ಅವನು ಮಗಳು ಇಬ್ಬರುವೆ ನಾ ಎದುರಿಸ್ತಾರಲ್ಲ ಹಂಗೆ ಎದುರಿಸ್ತಾಳ್ರೆ ಪಾಪ ಹೊಟ್ಟುರ್ದಿ ಬೆಂಕಿ ಆಯ್ತದೆ. ಅಲ್ಲಕನಪ್ಪ ಹಂಗೆ ತಾನೇ ಬುದ್ಧಿ ಬೇಡವಪ್ಪ ಹೇಳ್ತೀಯಲ್ಲ ನೀನು. ಇವೆಲ್ಲ ಚಂದವ ನೋಡಿದವ್ರೆ ನನಕ್ಕಿಲ್ಲ. ಮದುವೆ ಆದರೆ ಆಗಲಿ, ಆಗ ಗಂಟನಾರೇ ಸುಮ್ಮನೆ ಇರ್ಬೇಕು ತಾನೆ ಇವಳು. ಫೋನು ಗೀನು ಅಂತ ಮಾತಾಡ್ತಾರೇನು? ಎಲ್ಲವ ಮಾತುಕತೆ ಎಲ್ಲ ಆಗೋಗಿದ್ದದ ಇವಳು ಫೋನಾಗ ಮಾತಾಡ್ಕೊಂಡು ಕೂತ್ಕೊಳ್ಳೋಕ್ಕೆ. ಹಂಗೂ ಆ ಬುಡ್ಡಿ ಅದ ಬಂದ ಫೋನ್ ತಗೊಂಡು ಇಳಿಸಿನಿ 3 ದಿನ ದಿವಸ ಬೋದೆ ಚೆನ್ನಾಗಿ. ಯಾಕೆ ಬಂದಿದ್ದೀಯ ನೀನು, ಯಾಕೆ ತಕ ಬಂದಿದ್ದೀಯ ಫೋನ ಅಂತವ. ಹೋಗು ನೀನು ಈ ಪೆಟ್ಟು ಅಂದ್ಬಿಟ್ಟು ಓಡಿಸ್ದೆ. ನಿಂತು ಕೂತ್ಕೊಳಕ್ಕೆ ಬಿಡ್ನಿಲ್ಲ ನಾನು ಹೇಳೋದು ಒಂದು ಕಣವ. ನೋಡ್ದಾರೆ ನಮ್ಮ ನಂದಾರು ಈ ಬಡ್ಡೆಕ್ಳು ಗತ್ಕೆಟ್ಟು ಬಡ್ಡೆಕ್ಳು ಇದು ಏನು ಕೆಲಸ ಮಾಡೋರು ಇವರು ಅನ್ನಕ್ಕಿಲ್ವ? ನನ್ನೇ ಒಂದು ಇಬ್ಬರಲ್ಲಿ ಕೇಳಿದ್ರು ಕಣವ, ಹಟ್ಟಿ ಮುನ್ಗಡೆಯವರು ಯಾರದು ಬತ್ತೇನೆ ಅವನಲ್ಲಿ ನಿಮ್ಮ ಮನೆಗೆ ಅಂತವ. ನಾನು ಹಂಗೂ ಇವ್ರು ನಮ್ಮ ಮನೆ ಒಳಗೆ ಸೇರಿಸಿ ಭಾಳ ತಪ್ಪು ಮಾಡಿಬಿಟ್ಟೆ. 2 ದಿವಸ ಒಂದು ರಾತ್ರಿ ಎಲ್ಲವ ಚೆಂದಾಗಿ ಒಣಗಿಸಿದೆ ಕೂತ್ಕೊಂಡು ಅಮಾಸೆ ರಾತ್ರಿಯಲ್ಲಿ ಸಾಯಲಿ ಬಡ್ಡೆಕ್ಳು ಅಂತ. ಏನೋ ಅವ್ರಿವ್ರು ಹೇಳಿದ್ರು. ಅಯ್ಯೋ ಮನೇಲಿ ಸಾವಿರ ಇರ್ತದೆ, ಗುಟ್ಟ ಬೀದಿ ರೊಟ್ಟಿ ಮಾಡ್ಕೊಬೇಡ್ದು ಅಂದ್ಬಿಟ್ಟು ನಾನು ಬರ್ರಿ ಮನೆ ಒಳಗೆ ಕೆತ್ತಾಗ ಅನ್ಕೊಂಡು ನಾನು ಸೇರಿಸ್ಕೊಂಡಿರೋದೇ ತಪ್ಪಾಗಿದೆ. ಅದು ಮಗ ಏನೋ ಓಲಿ ಚೇಪಪ್ಪ ಅಂತ ಮನೆ ಒಳಗೆ ಸೇರಿಸ್ಕೊಂಡ್ರೆ ಇವರು ಈ ಕೆಲಸ ಮಾಡ್ತಾರಲ್ಲ ಇವರು. ಅವನ ಮಗಳು ಸೇರ್ಕೊಂಡು ಏನು ಮಾಡಬೇಕು ಹೇಳು? ಏನು ಮಾಡಿ ಸುಮ್ಕಿರಪ್ಪ. ಏನು ಮಾಡಿ ಈಗ ನಾವು ಹೇಳೋ ತಾನೇ ಕೇಳಾರ? ಅವ್ವ ತಾನೇ ಕೇಳೋಳು, ಇಲ್ಲ ಅವಳು ಕೇಳೋಳು. ಅವಳು ಅನ್ಬಿಟ್ಟು ಮಾತಾಡೋಣ ನಮ್ಮ ಅಕ್ಕ ಅಂತ ಒಂದು ದಿವಸ ಆಸೆ ಮಾಡಿ ನಮ್ಮ ಅಕ್ಕ ಅಂತ ಒಂದು ದಿವಸ ಅವಳು ಮಾತಾಡಿದ್ಲು. ಇಲ್ಲ ಯಾವತ್ತು ನಾವು ಏನು ಮಾಡಿದೆ
ನಾನು ಕಂಡ್ರೆ ಹಾಕಿಲ್ವಲ್ಲಪ್ಪ ಅವಳಿಗೆ ಎಲ್ಲರೂ ಕುಟ್ಟುವೆ ಅವಳೇ ಬಕ್ಕ ಅಂತೇಳು ಇಂತೇಳು ಅಂತ ಹೇಳ್ಕೊ ಬಂದವಳೆ ಆ ಕಂಬ್ಳಿ ಕೊಟ್ಟು ಮಾತಾಡೋದೇ ಸಹಿ ಸಾಕಿಲ್ಲ ಅವಳಿಗೆ ಬೇಡ್ದಾರೆ ನಮಗೂ ಬೇಡವಪ್ಪ ನೆರೆವರಿಯನ್ನ ನಾವು ನಿಷ್ಠುರ ಮಾಡ್ಕೊಳಕ್ಕದ ಅವಳಿಗೋಸ್ಕರವ ಅವಳಾರು ಒಂಟಿ ಪಿಚಾಚಿ ಹಂಗೆ ಅವ ಅಮ್ಮನಿಗೆ ಪಾಪ ತಲೆ ಪುಂಡೆಗೆ ಹೊಡೆದ್ಬಿಟ್ಟು ಈ ಪಾಪ ನೆನ್ನೆ ಮೊನ್ನೆ ಎಲ್ಲವ ಹೊಸಿ ನಳ್ಳಿಲ್ಲ ಈಗೇನೋ ಸುಮಾರಾಗದೆ ಅಮ್ಮ ಪಪ್ಪ ಹಿಂಗೆಲ್ಲವ ಆಡಿದ್ರೆ ಚಂದ ಪಪ್ಪ ನೋಡಿದ್ರೆ ನನ್ನಕ್ಕಿಲ್ಲ ಹೊಸಿ ಹೋಗಿತ್ತಿದಾರ ಊರಲ್ಲಿ ಅವ ಅಮ್ಮನ್ನ ಹಂಗೆ ಹೊಡೆದ್ಬಿಟ್ಟು ಹೋದ್ಲಲ್ಲ ಓಡ್ ಬಂದವಳನ್ನ ಮನೆ ಒಳಗೆ ಸೇರಿಸ್ಕೊಂಡಿದ್ಕೆ ಇವತ್ತು ಅವ ಅಮ್ಮನ್ನ ಈ ಥರ ಶಿಕ್ಷೆ ಕೊಟ್ಲಲ್ಲ ಇವಳು ಅಂತಪ್ಪ ಹೊಸಿ ಹೋದ್ರಪ್ಪ ಜನಗಳು ಹೊಸಿ ಆಡ್ಕೊತಿದಾರ ಇಲ್ಲಿ ಅವಳನ್ನ ಏನು ಮನೆಗೆ ಬಿಟ್ಟು ಓಡಿಸಿರೋದಕ್ಕೆ ಯಾರು ಸಾವಿತ್ರಮ್ಮನಿಗೆ ಹೇಳ್ತಾ ಇಲ್ಲ ಅವಳಿಗೆ ಬೈತಾರದು ನಾನು ಉಗ್ದೆ ಕಣವ, ನಾನು ಸರಿಯಾಗಿ ಉಗ್ದೆ ಅವಳಿಗೆ. ಅವ ಅಮ್ಮನ್ನ ಯಾಕೆ ಹಂಗೆ ಮಾಡ್ಬಿಟ್ಟು ಬಂದೆ ನೀನು ಈ ಬುದ್ಧಿ ಕಲ್ತಿದ್ದೀರ ಮನಾಳಿ ಅಂತ ಚೆಂದಾಗಿ ತೊಳ್ದೀನಿ ಅವಳಿಗೆ ಬಿಟ್ನ ನಾನು ಚೆನ್ನಾಗಿ ಉಗ್ದೀನಿ. ಎಷ್ಟು ಉಗಿದ್ರು ಅವನಿಗೂ ಮಗಳಿಗೂ ಮಾನ ಮುರುವದಿ ಅನ್ನೋದೇ ಇಲ್ಲ ಕಣವ ಒಟ್ಟಿನಲ್ಲಿ. ಕಣಪ್ಪ ಈ ಬುದ್ಧಿ ಯಾಕಪ್ಪ ಇವಳಿಗೆ ಆಗ್ಲಿಂದ ಅಷ್ಟು ಚೆನ್ನಾಗಿದ್ಬಿಟ್ಟು ಈಗ ಚೇಂಜ್ಕೊಳಕ್ಕೆ ಹಿಂಗೆ ಆಡ್ತಿದ್ದಾಳೆ ಇವಳು ಅಲ್ಲ ಗೊತ್ತಾಯ್ತಿಲ್ವಾ? ಕಾಣೆ ಕಣವ, ಏನೋ ಕಾಣೆ ನನಗಂತೂ ತಲೆ ಕೆಟ್ಟಿ ಕೆರೆ ಹಿಡ್ದಂಗೆ ಆಗ್ಬಿಟ್ಟದೆ. ಊಟನೇ ಸೇರ್ತಾ ಇಲ್ಲ ಕಣ್ಮಗ. ಇವ್ರ ಆಟಗಳು ನೋಡಿ 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 ನಾನು ಜಾಸ್ತಿ ದಿವಸ ಬಾಳ್ಕೆ ಬರೀಕಿಲ್ಲ ಕಂದ್ಬಿಡು. ನೋಡಿ ಸಾಕಾಗದು ಇವ್ರ ಆಟಗಳ. ಶ್ರೀನಿವಾಸ ಬಂದ್ರೆ ಬರ್ಬೇಡ ಮನೆಗೆ ಅಂತ ಅನ್ನು. ನೆನ್ನೆನೆ ಓಡಿಸ್ತೇನೆ ನಿಲ್ವವ ಬಂದೋನ ಹೋಗು ಅಂತಾನೆ ಕಳಿಸ್ತೆ ನಾನು. ಮಾರಮ್ಮರೋದಿದ್ ಬಡ್ಡೆವು ನಿಮ್ಮವ್ವ ನಾನು ಕೊಟ್ಟು ಜಗ್ಳಕ್ಕೆ ಬಿದ್ದೋಳೆ ಯಾಕಂಗಂತೆ ಯಾಕೆ ಓಡಿಸ್ತೆ ನೀನು ಬಂದೋನ ಹಂಗೆ ಹಿಂಗೆ ಅಂದ್ಕೊಂಡು ಜಗ್ಳಕ್ಕೆ ಬಿದ್ದೋಳೆ ಕಣವ. ಅಂಥವ್ರಿಗೆ ನಾವು ಏನು ಮಾಡಂಗಿದ್ದದು ಏನಾರಿ ಅಲ್ಲಿ ಆ ಮಗಿನ ಬಗ್ಗೆನೇ ಚಿಂತೆ ಆಗ್ಬಿಟ್ಟದೆ ಕಣವ. ಮಗವ ಅಷ್ಟು ಚೆನ್ನಾಗಿ ಆಸೆ ಮಾಡ್ತಿದ್ದವಳು ಎಷ್ಟೊತ್ತಿನಲ್ಲೂ ಒಂಚೂರು ಅನ್ನ ಕೊಡಂಗಿಲ್ಲ ಏನಿಲ್ಲ ಫೋನ್ ಹಿಡ್ಕೊಂಡು ಕೂತ್ಕೊಳ್ಳೋದು ಮಾತಾಡ್ಕೊಂಡು ಹಿಂಗೆ ಮಕ್ಕಳು ಸಾಕೋದು ಇವಳು ಇರೋದ್ರಿಂದ ಇದನ್ನು ಅಚ್ಚುಕಟ್ಟಾಗಿ ನೋಡ್ಕೊಳ್ದಾನೆ ಬಿಟ್ಟು. ಕಾಣೆ ಕಣಪ್ಪ ಕಾಣೆದು ಏನು ಕತೆ ಏನೋ ಬಿಡು ಮಾಡ್ತೀನಿ ನೀನು ಅಳಿ ಮೈ ಬರ್ತದೆ ಅವ್ನು ಗೊತ್ತಾದ್ರೆ ಯಾಕೋ ಏನಾರು ಇದು ಮಾಡ್ತಾನೆ ಬಿಡು ಆಮೇಲೆ ಮಾಡ್ತೀನಿ ನಾನು. ಸರಿ ಕಣವ ಮಾಡವ ನಾಷ್ಟ ಗೀಷ್ಟ ಮಾಡೋಕೆ ಹೋಗಿ. ಒಯ್ತೀನಿ ಏನಂತ ಹೊಡೆದ್ಬಿಟ್ಟು ಒಯ್ತೀನಿ ಕತೆ. ಸರಿ ಕಣ್ ಮಗಳೇ ನೀನೇನು ಅಂಟಿಸ್ಕೋಬೇಡ ಈ ಕಡೆಗೆ ದಿಕ್ಲು ತಗೋಬೇಡ ಬಿಟ್ಟಾಕು. ಸರಿ ಕಣಪ್ಪ ಆಯಿತು. ಸರಿ ಕಣ್ ಮಗಳೇ ಆಯಿತು. ಇನ್ನೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ. ಅಲ್ಲ ಮುಗಿನ ಯಾವ ಥರವ ಮನೆಯಲ್ಲಿರು ಆ ಮುಗಿನ ಕಡೆಗೆ ನಿಗವಣೆನೇ ಕೊಡೋಕ್ಕಿಲ್ವಲ್ಲ. ಆ ಮುಗಿನ ಪರಿಸ್ಥಿತಿ ಏನು ಇವಳು ನಮ್ಗೆ ಹಂಗೆ ಬುದ್ಧಿ ಬೇಡವಾ? ಎಷ್ಟೊತ್ತಿನಲ್ಲ ಅಂದ್ಕೊಟ್ಟು ಫೋನಲ್ಲಿ ಮಾತಾಡ್ಕೊಂಡು ನಿಂತ್ಕೊತಾರಲ್ಲ ಬುದ್ಧಿ ಬೇಡವ ಹೇಳಿ ನೀವೇ. ಇವೆಲ್ಲ ನೋಡಿ ನೋಡಿ ನನಗಂತೂ ಸಾಕಾದಂಗೆ ಆಗ್ಬಿಟ್ಟದೆ ಕಣ್ರಪ್ಪ. ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ ನನಗೆ. ಸರಿ ಕಣ್ರಪ್ಪ ಬರೋಣ ಮತ್ತೆ. ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.